ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಅಡಿಕೆ ಮರಗಳು ನಾಶವಾಗಿ ಹೋಗಿದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕು ಕಲಿಹಾಳ್ ಗ್ರಾಮ ಶಾಹಿನ್ ಭಾಷಾ ಎಂಬುವವರಿಗೆ ಸೇರಿದಂತಹ ಅಡಿಕೆ ತೋಟ ಇದಾಗಿರುತ್ತೆ. ಫಲವತ್ತಾಗಿ ಬೆಳೆದಂತಹ 115 ಅಡಿಕೆ ಮರಗಳನ್ನ ಕಟಾವು ಮಾಡಲಾಗಿದೆ. ದುಷ್ಕರ್ಮಿಗಳು ಮಾಡಿರುವಂತಹ ಕೆಲಸ 115 ಅಡಿಕೆ ಮರಗಳು ಬರೋಬ್ಬರಿ ದೂರನ್ನ ಕೊಟ್ಟಿದ್ರು ಕೂಡ ಕ್ರಮಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಿದ್ದಾರಂತೆ. ಈ ಹಿಂದೆ ಕೂಡ 2 ಬಾರಿ ಮರ ಕತ್ತರಿಸಿದ್ರು ಕಿಡಿಗೇಡಿಗಳು. ಮೊದಲ ಸಲ 180, ಎರಡನೇ ಸಲ 160 ಮರಗಳನ್ನ ನಾಶ ಮಾಡಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಶಾಹಿನ್ ಕುಟುಂಬ ಒತ್ತಾಯವನ್ನ ಮಾಡ್ತಿದೆ. ಬಟ್ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಂತೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಲಿಹಾಳ್ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಾಹಿನ್ ಭಾಷಾ ಎಂಬುವವರಿಗೆ ಸೇರಿದಂತಹ ಅಡಿಕೆ ತೋಟ ಇದಾಗಿರುತ್ತೆ. ನೋಡಿ, ಅಡಿಕೆ ಮರ ಫಲವತ್ತಾಗಿ ಬೆಳೆದಿರುವಂತಹ ಮರಗಳನ್ನ ಕಡಿದ್ರೆ ಇವ್ರಿಗೆಲ್ಲ ಏನ್ ಸಿಗತ್ತೋ ಗೊತ್ತಿಲ್ಲ. 115 ಮರಗಳನ್ನ ಕಡಿದಿದ್ದಾರಂತೆ. ಎಷ್ಟು ಕಷ್ಟಪಟ್ಟಿರ್ತಾನೆ ರೈತ ಗೊತ್ತಾ? ಮರ ಕಡಿದ್ರೆ ಇವ್ರಿಗೆ ಸಿಗೋದಾದ್ರೂ ಏನು? ಅದೇನು ವಿಕೃತ ಖುಷಿ ಸಿಗತ್ತೆ, ಖುಷಿನ ಸಂತೋಷ ಪಡ್ತಾರೆ ಅಂತ ಗೊತ್ತಿಲ್ಲ ನಿಜಕ್ಕೂ. 180 ಮರನ ಈ ಹಿಂದೆ ಕಡಿದಿದ್ರಂತೆ. ಆಗ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ಲ. ಮತ್ತೆ 160 ಮರಗಳು ಕೂಡ ನಾಶ ಮಾಡಿದ್ದಾರೆ. ಈ ಸಲ 115 ಅಡಿಕೆ ಮರಗಳನ್ನು ನಾಶ ಮಾಡಿರುತ್ತಾರೆ. ನೋಡಿ, ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಮೂರರಿಂದ 4 ವರ್ಷ ಕಾಯ್ಬೇಕು ಒಂದು ಅಡಿಕೆ ಮರ ಫಸಲಿಗೆ ಬರಬೇಕು ಅಂತ ಅಂದ್ರೆ. ಎಷ್ಟು ಕಷ್ಟಪಟ್ಟಿರ್ತಾನೆ ರೈತ. ಆ ಬೇಸಿಗೆ ಗಾಲ ಬಂತು ಅಂತ ಅಂದ್ರೆ ಚಾನೆಲ್ಸ್ ಅಲ್ಲಿ ನೀರಿದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಬೋರ್ವೆಲ್ ಕೊರ್ಸ್ಬೇಕು. ಕೆಲವೊಂದ್ಗಳು ಬೋರ್ಗಳು ಬರುತ್ತೆ ನೀರು, ಕೆಲವೊಂದ್ರಲ್ಲಿ ಬರೋದಿಲ್ಲ. ಹಾಕಿದಂತಹ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಅಡಿಕೆ ರೇಟ್ ಕೂಡ ಫಸಲ್ ಬಂದಂತಹ ಸಂದರ್ಭದಲ್ಲಿ ಚೆನ್ನಾಗಿದ್ದು ಅದನ್ನ ಇನ್ನೇನು ನಾವು ಮಾರುಕಟ್ಟೆಗೆ ಬಿಡಬೇಕು ಅನ್ನೋ ಸಂದರ್ಭದಲ್ಲಿ ಕಮ್ಮಿ ಆಗುತ್ತೆ. ಆತ ಬೆಳೆಯೋಕೆ ಖರ್ಚು ಮಾಡಿದಂತಹ ಒಂದು ಹಣ ಕೂಡ ಕೈ ಸಿಗೋದಿಲ್ಲ. ಸೊ ಹೀಗಿರುವಾಗ ಈ ರೀತಿಯಾಗಿ ಮರಗಳನ್ನ ಕಡಿದು ಹಾಳು ಮಾಡಿದ್ರೆ ಏನ್ ಸಿಗತ್ತೆ ಇವ್ರುಗಳಿಗೆ ಅಂತ ನಿಜಕ್ಕೂ ಗೊತ್ತಾಗಲ್ಲ. ಆ ದುಷ್ಕರ್ಮಿಗಳು ಯಾರಿದ್ದಾರೆ ಪತ್ತೆ ಹಚ್ಚಬೇಕು, ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ. ರೈತರು ಬಲಿಯಾಗ್ತಾನೆ ಇರ್ತಾರೆ ಇದಕ್ಕೆ ಪದೇ ಪದೇ. ನಂಬರ್ 39/2 ನಮ್ದು 1 ಎಕರೆ 6 ಗುಂಟೆ ಜಮೀನಿದೆ. ಚಿತ್ರಾಧಿಕ ಸೊತ್ತು ಯಾವುದೇ ತಂದೆ ತಕರಾರಿಲ್ಲದ ಜಮೀನು ಅದು. ಆ ಜಮೀನಲ್ಲಿ ನಾನು ಅಡಿಕೆ ತೋಟ ಬೆಳೆದಿರ್ತೀನಿ. ಅಡಿಕೆ ಫಸಲು 23 ವರ್ಷದ ತೋಟ. ಇಲ್ಲಿಗೆ ಮೊಹಮ್ಮದ್ ನ್ಯೂಸು, ಬಿಲಾಲು, ಜಬಿ, ಯಾಸಿನ್ ಅನ್ನೋರ್ದು ನಮ್ಮ ಪಕ್ಕದಲ್ಲೇ ತೋಟ ಇರುತ್ತೆ. ಅವ್ರ ಹಿಂದ್ಗಡೆಯಿಂದ 4 ವರ್ಷ ಹಿಂದಿಂದ ಅವರು ನಮ್ಮ ತೋಟಕ್ಕೆ ರೌಂಡ್ ಆಫ್ ಹಾಕೋದು, ಅಡಿಕೆ ಗಿಡಕ್ಕೆ ತೆಂಗಿನ ಮರಕ್ಕೆಲ್ಲ ರೌಂಡ್ ಆಫ್ ಹಾಕೋದು, ಆ ದೇಶ ಬೆಳೆಸ್ಕೊಂಡು ಆಮೇಲೆ ನನ್ನ ತೋಟದಿಂದ ನೀರು ತೋಟಕ್ಕೆ ಹೋಗ್ಬಾರ್ದು, ನನ್ನ ತೋಟದಲ್ಲಿ ಜಾಮ್ ಆಗಿ ನಿಂತು ನನ್ನ ಹಾಳಾಗ್ಬೇಕನ್ನೋದು ಪ್ಲಾನ್ ಮಾಡಿದ್ರು. ಅದು ಎಲ್ಲ ಇದು ಮಾಡಿದ್ವಿ. ಈಗ ರೀಸೆಂಟ್ ಆಗಿ ಹೋದ ವರ್ಷ ಒಂದು ಅಡಿಕೆ ತೋಟದಲ್ಲಿ ಇದ್ದಕ್ಕಿದ್ದಂಗೆ ಒಂದು 150-60 ಅಡಿಕೆ ಮರ ಕಡ್ದು, 2ನೇ ಬೆಳೆ ಅಡಿಕೆ ಕೊಯ್ಯಕನ್ನು ಕಡ್ದು ವ್ಯವಸಾಯ ಮಾಡೋರು. ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನಾನು ದೂರು ಕೊಟ್ಟೆ. ಇಂತಾರೆ ಅಂತ ಹೇಳಿ ನಾನು ಹೆಸರು ಕೊಟ್ಟೆ, ಫೋನ್ ನಂಬರ್ ಕೊಟ್ಟೆ. ಬಂದು ತನಿಖೆ ಮಾಡಿದ್ರು. ಯಾವುದೇ ರೀತಿಯಾದಂಥ ಇದು ಮಾಡಿಲ್ಲ. ಅವ್ರೇನೋ ಕರೆದಾಗ ಹಣೆ ಪ್ರಮಾಣ ಮಾಡಿದ್ದಕ್ಕೆ ಬಿಟ್ಟು ಕಳಿಸ್ಬಿಟ್ರು. ನಾವು ಕೇಳಿದ್ಕೆ ಸ್ಟೇಷನಲ್ಲಿ ಹಣೆ ಪ್ರಮಾಣ ಮಾಡಿದ್ದಕ್ಕೆ ಬಿಟ್ಟು ಕಳಿಸಿದವಪ್ಪ, ಅವ್ರು ಮಾಡಿಲ್ಲ ಅಂತ ಇದ್ದಾರೆ ಅಂತ ಅಂದ್ರು. ಸರಿ ಅಂತ ಹೇಳಿ ತನಿಖೆ ಮುಂದೆ ನಡೆಸ್ತಾ ಇದೀವಪ್ಪ, ನಾವು ಹಿಡಿದೇ ಹಿಡಿತೀವಿ ಅಂತ ನನಗೆ ಭರವಸೆ ಕೊಟ್ಟು ನಾವು ಅದರಲ್ಲಿ ನಾವು ಇದ್ವಿ. ಮತ್ತೆ ಬಂದು ನಮ್ಮ ತೋಟ ಫಸ್ಟಿಗೆ ಯಾವ ಥರ ಮಾಡಿದ್ದಾರೆ, 2ನೇ ಸತಿ ಯಾವ ಥರ ಮಾಡಿದ್ದಾರೆ, 3ನೇ ಸತಿ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ಯಾವುದೇ ರೀತಿಯಾದಂಥ ಕ್ರಮ ಅವ್ರು ತಗೊಂಡಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೋ ಪೊಲೀಸ್ ಇಲಾಖೆಯವರಿಗೆ ಗೊತ್ತು. ಸರ್ವೆ ನಂಬರ್ 39/2 ನಮ್ದು 1 ಎಕರೆ 6 ಗುಂಟೆ ಜಮೀನಿದೆ. ಚಿತ್ರಾಧಿಕ